ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದೀನಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಈಗ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಾತಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ಬರ್ತೈತಿ. ಸೊ ಅವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು. ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡ್ತಾ ಲೈಕ್ ಕೊಡಿರಿ. ಯಾಕಂದ್ರೆ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ, ಲೈಕ್ ಕೊಡೋದನ್ನ ಮರಿತೀರಿ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದು ಕಸದೆಲ್ಲ ಹುಡುಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಈಗ ಚಹಾ ಮಾಡ್ಕೊಂಬಂದಿನಿ. ಈಗ ಚಹಾ ಕುಡಿಬೇಕು ನೋಡ್ರಿ. ಇಲ್ಲಿ ಇಟ್ಕೊಂಡ್ಕೊತೀನಿ, ಯಾಕಂತಂದ್ರೆ ದಕ್ಷ ಬರಾಕತ್ತಾಳ. ಸೊ ಹಂಗಾಗಿ ಕೈ ತಟ್ಟಿಸ್ತಾ ಅಂತೇಳಿ ಚಹಾ ಮ್ಯಾಲೆ ಇಟ್ಟು ನೋಡ್ರಿ. ದಕ್ಷಮ್ಮ ಎದ್ದು ಬಂದು ಗುಡ್ ಮಾರ್ನಿಂಗ್. ಎದ್ದಳಕ್ಕೆ ಮೂಡ್ ಹೆಂಗಿರ್ತದೆ ಗೊತ್ತಾಗಲ್ಲ ನೋಡ್ರಿ. ಒಂದೊಂದ್ಸಲ ನನ್ನ ಕಡೆ ಹೋಗ್ತಾಳೆ, ಒಂದೊಂದ್ಸಲ ಅವ್ರ ಅಪ್ಪನ ಕಡೆ ಹೋಗ್ತಾಳೆ. ಅವ್ರು ಅಂಗಡಿ ಹೋಗ್ಯಾರ, ಬಿಸ್ಕಿಟ್ ಖಾಲಿ ಆಗಿದ್ದು ನೋಡ್ರಿ, ಬಿಸ್ಕಿಟ್ ತೊಗೊಂಬರ್ಕಂತ ಹೋಗ್ಯಾರ. ಸೊ ಬೆಳಗ್ಗೆದು ಗ್ಲಾಸ್ ಬಿಸಿನೀರು ಕುಡಿದಿದ್ದೆ. ಸೊ ಇವಾಗ ಚಹಾ ಕುಡಿಯಾಕತ್ತೀನಿ. ಚಹಾ ಕುಡಿಲಿಲ್ಲ ಅಂತಂದ್ರೆ ಮೈಂಡ್ ಫ್ರೆಶ್ ಅಂತ ಅನ್ಸಂಗೆ ಇಲ್ಲ ನೋಡ್ರಿ. ಸೊ ಚಹಾ ಕುಡಿದು ನೆಕ್ಸ್ಟ್ ನಾಷ್ಟಕ್ಕೆ ಏನೋ ಪ್ರಿಪ್ರೇಷನ್ ಮಾಡಬೇಕು. ಹಂಗಾಗಿ ಇಲ್ಲಿ ನಮ್ಮ ಏರಿಯಾದಾಗ ಇವತ್ತೊಂದು ಹುಡುಗಿದು ಮದ್ವೆ ಅದ, ಬೇರೆ ಊರಾಗದ ನೋಡ್ರಿ. ಸೊ ಮದ್ವೆಗೆ ಹೋಗ್ಬೇಕು. ಯಾಕ ಮದ್ವೆಗೆ ಹೋಗಬೇಕು. ನೋಡೋಣಂತ್ರಿ ಯಾರು ಹೋಗ್ತಾರೆ ಏನು ನೋಡೋಣ. ಹೋಗೋ ಟೈಮಿಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾ ಹೋಗೋದಾದ್ರೆ ನಾ ಹೋಗ್ತೀನಿ, ಇಲ್ಲ ಅಂತಂದ್ರೆ ಇವ್ರು ಹೋಗೋದಾದ್ರೆ ಇವ್ರು ಹೋಗ್ತಾರೆ ಏನಂತೇಳಿ ಆಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಚಹಾ ಕುಡಿದು ಮತ್ತೆ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ರೆಡಿಯಾಗಿ ನಾನು ರೆಡಿಯಾಗಿನಿ, ಮತ್ತು ದಕ್ಷನೂ ರೆಡಿಯಾಗಳ. ಇವ್ರು ಹೋಗಲಿಲ್ಲ, ನಾನೇ ಹೊಂಟೀನಿ. ಸೊ ಈ ಥರ ರೆಡಿಯಾಗಿನಿ. ಬಸ್ ಬಂದು ನಿಂತೈತೆ ಅಂತ ಬಸ್ ಮಾಡ್ಯಾರ. ಸೊ ಹೋಗಕತ್ತೀವಿ ನೋಡ್ರಿ. ಬರ್ರಿ ಹೋಗೋಣಂತ ಹೋಗ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ದಕ್ಷ ಎಲ್ಲಿ ರೆಡಿಯಾಗಿ ನೋಡ್ರಿ. ಸಿಂಪಲ್ಲಾಗಿ ಒಂದು ಕಾಟನ್ದು ಫ್ರಾಕ್ ಹಾಕಿನಿ, ಯಾಕಂತಂದ್ರೆ ಅಲ್ಲಿ ಸಿಡಿ ಮಾಡ್ತಾಳೆ ಗ್ರ್ಯಾಂಡ್ ಅಂದೇನಾರ ಹಾಕೋದಂತಂದ್ರೆ ಅದಕ್ಕೆ ಆಕೆಗೆ ಸಿಂಪಲ್ಲಾಗಿ ಈ ಥರ ರೆಡಿ ಮಾಡೀನಿ. ನಾನು ಕೂಡ ಈ ಥರ ರೆಡಿಯಾಗಿನಿ. ಬರ್ರಿ ಈಗ ಮದುವೆಗೆ ಹೋಗೋಣಂತ. ಹಾಯ್ ಮಾಡು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಹೋಗೋಣಂತ. A few moments later. ಇವಾಗ ನೋಡ್ರಿ ರೆಡಿಯಾಗಿ ಬಂದ್ವಿ ನಾನು ದಕ್ಷ ಮತ್ತು ಇಲ್ಲಿ ನಮ್ಮ ಏರಿಯಾದಾಗ ಎಲ್ಲರೂ ಬಂದರು. ಇಲ್ಲಿ ಬಸ್ಸಿಗಾಗಿ ವೇಟ್ ಮಾಡಕತ್ತೀವಿ. ಬಸ್ ಮಾಡ್ಯಾರ. ಸೊ ಅದನ್ನು ಟೈಮಿಂಗ್ ಅವ್ರು ಹೇಳಿ ಟೈಮಿಗೆ ಬಸ್ ಬಂದಿರಲಿಲ್ಲ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ಕೋತ ಇಲ್ಲೇ ಕುಂತೀವಿ ನೋಡ್ರಿ. 1 hour later. ನೋಡ್ರಿ ಈಗ ಮದ್ವೆ ಮನೆಗೆ ಬಂದ್ವಿ. ಈಗ ಇಲ್ಲಿ ಸಾಂಗ್ ಹಾಕಿದ್ರು. ಜಾನಪದ ಸಾಂಗ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾವು. ಅದ್ರಾಗ ಸಣ್ಣ ಹುಡುಗರು ಅಂತಲೂ ಕುಣಿದಾಡ್ತಾರೆ. ನಮ್ಮ ದಕ್ಷ ನೀ ನೋಡಿ ಇಲ್ಲಿ ಡ್ಯಾನ್ಸ್ ಮಾಡತ್ತೀಯಲ್ಲ. ಇಲ್ಲಿ ನೋಡ್ರಿ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ನಮ್ಮ ದಕ್ಷ ಇಲ್ಲೇ ಅದಾಳ. ಅಲ್ಲಿ ಡ್ಯಾನ್ಸ್ ಸಾಂಗ್ ಹಾಕ್ಬಿಟ್ಟಿದ್ರು, ಸಿಕ್ಕಂಗೆ ಕುಣಿದೆ ಮಾಡಾಕ್ಬಿಟ್ಟಿದ್ಲು. ಹಂಗನ ಇವಾಗ ಬಂದು ಕುಂತೀವಿ. ಏನು ಕುಣಿತಾಳ ಹಾಕಿದ್ರಲ್ಲ, ಹೌದು ಸಾಂಗ್ ಹಾಕಿದ್ರು ನೋಡ್ರಿ. ಕುಣಿತಾಳೋ ಅಂತೇಳಿ ಜಾನಪದ ಸಾಂಗ್. ಇನ್ನು ಮದುಮಕ್ಕಳು ಬಂದಿರಲಿಲ್ಲ ಸ್ಟೇಜಿಗೆ. ನಾವು ಕುಂತಿದ್ವಿ. ಹೋದ ತಕ್ಷಣ ನಾಷ್ಟದಿತ್ತು. ನಾನು ನಾಷ್ಟ ಮಾಡಿಲ್ಲ, ದಕ್ಷಾಗ ಒಂದು ಸ್ವಲ್ಪ ನಾಷ್ಟ ತಿನ್ನಿಸಿ ಇವಾಗ ಸ್ಟೇಜ್ ಮುಂದೆ ಬಂದು ಕುಂತೀವಿ. ಇದು ಮದುಮಕ್ಕಳು ಬಂದಿಲ್ಲ. ಮದುಮಕ್ಕಳು ಬಂದ ಮೇಲೆ ಅಕ್ಷತೆದು ಬೀಳ್ತಾವೆ ನೋಡ್ರಿ. ಇವಾಗ ನೋಡ್ರಿ ಸ್ಟೇಜಿಗೆ ಮದುಮಕ್ಕಳು ಕೂಡ ಬಂದರು, ಅಕ್ಷತನೂ ಬಿದ್ದು. ಈಗ ನಾವು ಊಟಕ್ಕೆ ಹೊಂಟೀವಿ. ಸೊ ಊಟ ಅದು ಮಾಡ್ಕೊಂಡು ಬಂದ್ವಿ ನೋಡ್ರಿ. ಊಟ ಮಾಡ್ಕೊಂಡ್ಬಂದು ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಕತ್ತಿದ್ವಿ. ಬಸ್ ಸಲುವಾಗಿ ವೇಟ್ ಮಾಡತ್ತಿದ್ವಿ. ಬೆಳಗ್ಗೆನೂ ಲೇಟ್ ಆಗಿತ್ತು. ಸೊ ವಾಪಸ್ ಹೋಗ್ಬೇಕಾದ್ರೂ ಲೇಟೇ ಆಯಿತು. ಫೈನಲಾಗಿ ಒಂದು 2-3 ತಾಸು ವೇಟ್ ಮಾಡಿಂದ ಬಸ್ ಬಂತು ನೋಡ್ರಿ. ಇವಾಗ ವಾಪಸ್ಸು ಹೊಂಟೀವಿ. ಎಲ್ಲರೂ ಕೂಡ ಬಸ್ನಾಗ ಇದೀವಿ. ಹೋಗ್ಬೇಕಾದ್ರೆ ಜಾಸ್ತಿ ಜನ ಇದ್ದರು, ಬರಬೇಕಾದ್ರೆ ಸ್ವಲ್ಪ ಜನ ಕಡಿಮೆ ಆಗಿದ್ರು. ಯಾಕಂತಂದ್ರೆ ಒಂದು ಸ್ವಲ್ಪ ಜನ ಬಸ್ಸಿಗೆ ಹೋಗ್ಬಿಟ್ಟಿದ್ರು. ನಾವು ವೇಟ್ ಮಾಡ್ಕೊತ ಕುಂತೀವಿ. ಈಗ ಫೈನಲ್ ಅವ್ರು ಬಸ್ ಮಾಡಿದ್ರಲ್ಲ, ಮುಗಿಸ್ಕೊಂಡಿದ್ರಲ್ಲ, ಬಸ್ ಮಾಡಿದ್ರಲ್ಲ, ಆ ಬಸ್ಸಿಗೆ ನಾವು ವಾಪಸ್ ಬರಾಕತ್ತೀವಿ. ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟೈತಿ. ಹೊರಗಡೆ ಕ್ಲೈಮೇಟ್ ನೋಡ್ರಿ, ಫುಲ್ ಶೆಕೆ, ಬಿಸಿಲು ಜಾಸ್ತಿ ಶೆಕೆ ಆಗಿಬಿಟ್ಟಿತ್ತು. ಫುಲ್ ಟಯರ್ಡಾಗಿ ನಮ್ಮ ಮಕ್ಕಳು ನೋಡ್ರಿ ಹೆಂಗಾಗ್ಯಾವು. ಎಲ್ರಿಗೂ ಫುಲ್ ಜೋರು ನಿದ್ದೆನೇ ಬಂದುಬಿಟ್ಟಿತ್ತು. ಇವಾಗ ಮನೆಗೆ ಹೋಗೋಣ ಅಂತ ಮನೆಗೆ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. 1 hour later. ಫ್ರೆಂಡ್ಸ್ ಇವಾಗ ನೋಡ್ರಿ ಮನೆಗೆ ಬಂದ್ವಿ. ಅಪ್ಪ ಟೈಮ್ ನೋಡ್ರಿ 6:30 ಆಗೈತಿ. ಈಗ ಮನೆಗೆ ಬಂದೀವಿ. ಕಾದು ಸಾಕಾಗ್ಬಿಡ್ತು. ಯಾಕಂತಂದ್ರೆ ಬಸ್ ಹೇಳಿದ್ರಲ್ಲ, ಬಸ್ ಎಲ್ಲರೂ ಸೇರೋದಕ್ಕೆ ಬಸ್ ಬಿಡಲೇ ಇಲ್ಲ ನೋಡ್ರಿ. 2 ಗಂಟೆಯಿಂದ ವೇಟ್ ಮಾಡಕತ್ತಿದ್ವಿ. 5 ಗಂಟೆಗೆ ಅಲ್ಲಿಂದ ಬಸ್ ಬಿಟ್ಟರು. 6 ಗಂಟೆಗೆ ಇಲ್ಲಿ ಬಂದ್ವಿ. ಅಂದ್ರೆ 6:15 6:20 ಹಂಗೆ ಆಗಿತ್ತು. ಈಗ ಕರೆಕ್ಟ್ 6:30 ಆಗ್ಯದ ನೋಡ್ರಿ. ಈಗಷ್ಟೇ ಮನೆಗೆ ಬಂದ್ವಿ. ಇನ್ನು ನಾನು ಡ್ರೆಸ್ಸು ಚೇಂಜ್ ಮಾಡಿಲ್ಲ. ಯಪ್ಪ ಸಾಕಾಗಿ ಹೋಯ್ತು ರೀ. ಫುಲ್ಲು ತಲೆನೂ ಸಾಕಾಗ್ಬಿಟ್ಟೈತಿ. ಈಗ ಡ್ರೆಸ್ ಚೇಂಜ್ ಮಾಡಿ ಮುಖ ತಗೊಂಡು ಫ್ರೆಶ್ ಆಗಿ ಒಂದು
ಆದ್ಮೇಲೆ ಫ್ರೆಶ್ ಆದಮೇಲೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ವಿ ಅಂತಂದ್ರೆ ಅವಾಗ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತೈತಿ. ಇವ್ರೂ ಮದ್ವೆಗೆ ಹೋಗ್ಯಾರ, ಅವರು ಸ್ಟಾಫ್ದು ಯಾವುದೋ ಮದ್ವೆ ಇತ್ತಂತ, ಸೊ ಅವ್ರೂ ಹೋಗ್ಯಾರ. ಅವ್ರೂ ಈಗ ಬರಬಹುದು. ಬಂದಮೇಲೆ ಚಹಾ ಮಾಡ್ತೀನಿ, ಚಹಾ ಕುಡಿತೀವಿ ರೀ. ಸೊ ಮುಖ ತಗೊಂಡು ಚಹಾ ಕುಡಿದು ಮತ್ತು ಆಮೇಲೆ ಅವನ್ನ ಕಂಟಿನ್ಯೂ ಮಾಡ್ತೀನಿ. ಹಾಂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚರ್ಚೆ ಮಾಡಿ ಚಹಾ ಕುಡಿಯಂ ಬರ್ರಿ. ಏನು ಚಾಕ್ಲೇಟ್ ಬಡ್ಡಿ ನೋಡ್ರಿ, ಈಗ ಸಾರಿ ತೆಗೆದು ನೈಟಿ ಹಾಕ್ಕೊಂಡೆ, ಫ್ರೆಶ್ ಆಗಿನಿ, ಮುಖ ತಗೊಂಡು ದೇವ್ರ ಮುಂದೆ ಎಲ್ಲ ಹಚ್ಚಿದೆ. ಈಗ ಚಹಾ ಮಾಡ್ಕೊಂಡು ಬಂದಿ ನೋಡ್ರಿ. ಚಹಾ ಕುಡಿಯಕತ್ತೀನಿ, ಚಹಾ ಕುಡಿಯೋಣ ಅಂತ ಬರ್ರಿ. ದಕ್ಷ ಚಲ್ತು ಸರಿ. ಇವ್ರು ಡ್ಯೂಟಿಲಿಂದ ಇದು ಸಾರಿ ಡ್ಯೂಟಿ ಅಂತ ಅನ್ಕೋತೀನಿ ನೋಡ್ರಿ. ಡ್ಯೂಟಿ ಎಲ್ಲ ಮದ್ವೆಗೆ ಹೋಗಿದ್ರಂತೆ ಅನ್ನಲ್ಲ, ಮದ್ವೆಗೆ ಹೋಗಿದ್ರಲ್ರಿ. ಮದ್ವೆ ಮುಗಿಸ್ಕೊಂಡು ಅವ್ರೂ ಬಂದರು. ಬಂದಮೇಲೆ ಈಗ ಚಹಾ ಮಾಡೀನಿ. ಅವ್ರು ಚಹಾ ಕುಡಿದ್ರೆ ಆಲ್ರೆಡಿ ನಾನು ದಿನ ಚಹಾ ಕುಡಿದು ದಿನ ಸ್ಟಾರ್ಟೇ ಮಾಡೀನಿ ನಾನು. ನನ್ನ ದಕ್ಷ ಅಂಗಡಿ ಹೋಗಿ ಬಟ್ರ್ ತೊಗೊಂಬಂದಾಳ. ಈಗ ಬಿಸಿ ಬಿಸಿ ಚಹಾ ಮತ್ತು ಬಟ್ರ್ ತಿನ್ನೋಕತ್ತಿ ನೋಡ್ರಿ. ಚಹಾ ಬಟ್ರ್ ತಿಂದು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತೈತಿ. ಆಮೇಲೆ ಅಡುಗೆ ಕಾಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಚಹಾ ಕುಡಿತೀನಿ, ಚಹಾ ಕುಡಿದು ಆಮೇಲೆ ಮತ್ತು ಏನು ಮಾಡೋದು ಅಂತೇಳಿ ನೋಡೋಣ ಅಂತ ಬರ್ರಿ. ಎಲ್ಲರೂ ಚಹಾ ಕುಡಿಯೋಣ ಅಂತ ನೋಡ್ರಿ. ಕಿಂದು ಓಡಾಡೋದು ಆಕಿಗೆ ಚಹಾ ಬಟ್ರ್ ಹಾಕ್ಬಿಟ್ಟಿದ್ದೆ. ಆಕಿ ಚೆಲ್ಲ ನೋಡ್ರಿ. ಈಗ ಚಹಾ ಕುಡಿಯೋಂಗಿಲ್ಲ, ಬರೀ ಬಟ್ರ ಬಿಸ್ಕಿಟ್ ಇಂಥದ್ದು ಏನ್ರಿ ತಿಂತಾಳ. ಇಲ್ಲಿ ಚಹಾ ಬಿಸ್ಕಿಟ್ ತಿಂದು ಇಲ್ಲಿ ಕುಂತಾಳ. ಇವರು ಬಂದು ಕ್ರಿಕೆಟ್ ನೋಡ್ಕೊತ ಕೂತಾರೆ ನೋಡ್ರಿ. ಯಾವುದದ ಮ್ಯಾಚ್ ಇವತ್ತು? RCB ಇದ್ರೆ ಮುಗೀತು, ಊಟ ಬೇಡ ಏನು ಬೇಡ, ಬರೀ ಅದೇ ನೋಡ್ಕೊ ಕುಂದ್ರದು. ಹಾಂ ಹಾಯ್ ಹಾಯ್ ಕಾಪ್ ನಿಂಬೆ ಯಪ್ಪ 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 ಹೇಳು ಚಹಾ ತುಳಿಬೇಡಿ, ಹೇಳೋಣ ಅಂತ ಒರೆಸ್ತೀನಿ ಬರ್ರಿ. 1 hour later. ಇವಾಗ ನೋಡ್ರಿ, ಇಲ್ಲಿ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿನಿ. ಆ್ಯಸ್ ಯೂಸ್ವಲ್ ನಮ್ಮ ಮನೆಯೊಳಗೆ ಎಲ್ಲರೂ ಹೋಗಿ ಬಂದ್ವಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂಗೆ ಸಿಂಪಲ್ಲಾಗಿ ನಾವು ಏನಾರು ಮಾಡ್ಕೋಬೇಕಂತಂದಾಗ ಏನು ಮಾಡ್ಕೋತೀವಿಪ್ಪ ಅಂತಂದ್ರೆ ಉಪ್ಪಿಟ್ಟು ನೋಡ್ರಿ. ಇವಾಗ ಉಪ್ಪಿಟ್ಟು ಮಾಡೋಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ, ಇದು ಅರ್ಧ ಟೊಮೆಟೊ ಅದ, ಇದು 2 ಮೆಣಸಿನ್ಕಾಯಿ, ಒಂದು ಸಣ್ಣ ಉಳ್ಳಾಗಡ್ಡಿ. ಯಾಕಂದ್ರೆ ನನಗೆ ದಕ್ಷಗೆ ಇಬ್ಬರಿಗೆ ಮಾಡತ್ತೀನಿ ನೋಡ್ರಿ. ಇವರಿಗೆ ಹಸಿವಿಲ್ಲ ಅಂತ ಅಲ್ಲಿ ಊಟ ಮಾಡ್ಕೊಂಬಂದಾರಲ್ಲ, ಸೊ ಹಂಗಾಗಿ ಹಸಿವಿಲ್ಲ ಅಂತಂದರು. ನನಗೂ ದಕ್ಷಗೂ ಮಾಡ್ಕೊಕತ್ತೀವಿ. ನಾವು ಸ್ವಲ್ಪ ಜಲ್ದಿನೇ ಊಟ ಮಾಡಿದ್ವಿ, ಸೊ ಹಂಗಾಗಿ ನಮ್ಗೆ ಹಸಿವು ಆಗೈತಿ. ಅವ್ರಿಗೆ ಹಸಿವು ಆಗಿಲ್ಲ ಅಂತ ಅವ್ರು ಲೇಟಾಗಿ ಊಟ ಮಾಡ್ಯಾರಂತ, ಮತ್ತು ಅವ್ರದ್ದು ಊಟನೂ ಜಬರ್ದಸ್ತ್ ಆಗೈತಿ ಅಂತ. ನಮಗೆ ಆಗಿಲ್ರಿ, ಯಾಕಂದ್ರೆ ನಾನು ದಕ್ಷನ ಕರ್ಕೊಂಡು ಊಟ ಮಾಡಿದ್ರಾಗ ನನಗೆ ಊಟನೂ ಸರಿಯಾಗಿರಲಿಲ್ಲ. ಸೊ ಉಪ್ಪಿಟ್ಟು ಮಾಡಕತ್ತೀನಿ ನೋಡ್ರಿ. ಬರ್ರಿ ಈಗ ಊಟ ಅಲ್ಲ ಉಪ್ಪಿಟ್ಟು ಮಾಡೋಣಂತ ನೋಡ್ರಿ. ಈಗ ಉಪ್ಪಿಟ್ಟು ಒಗ್ಗರಣೆ ಹಾಕಿದೆ. ಈಗ ನೀರು ಹಾಕಿಟ್ಟಿನಿ, ಕುದಿಯಾಕಿಟ್ಟಿ ನೋಡ್ರಿ. ಈ ಕಡೆ ರವಾನ ಹುರಿದಿಟ್ಕೊಂಡಿನಿ. ಇಲ್ಲಿ ಉಪ್ಪಿಟ್ಟು ಇನ್ನು ಕುದಿ ಬಂತಂದ್ರೆ ರವೆ ಮಿಕ್ಸ್ ಮಾಡೋದು ನೋಡ್ರಿ. ಪಟ ಉಪ್ಪಿಟ್ಟು ಮಾಡಿ ತಿಂತೀನಿ. ಟೈಮ್ ಭಾಳ ಆಗೈತಿ, ಟೈಮ್ ಆಲ್ರೆಡಿ 9 ಆಗೈತ್ರಿ. ಈಗ ನಾಷ್ಟ ಮಾಡಬೇಕು, ಉಪ್ಪಿಟ್ಟು ಮಾಡಕತ್ತೀನಿ. ನಿಮ್ಗೆ ಇವಾಗ ತೋರಿಸೋದ್ನೆಲ್ಲ ಕುದಿ ಬರಕತ್ತೈತಿ. ಕುದಿ ಬಂತಂದ್ರೆ ರವೆ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಇವರು ಆಲ್ರೆಡಿ ಮಲ್ಕೊಂಡ್ರು, ಯಾಕಂತಂದ್ರೆ ಫುಲ್ ಬೈಕ್ ಮೇಲೆ ಹೋಗಿ ಬಂದಾರ, ಹಂಗಾಗಿ ಟಯರ್ಡ್ ಆಗೈತೆ ಅಂತ ಅವ್ರು ಮಲ್ಕೊಂಡ್ರು ನೋಡ್ರಿ. ನಾನು ದಕ್ಷ ಅವಾಗಲೇ ಹೇಳಿನಲ್ಲ, ನನಗೆ ದಕ್ಷಗೆ ಅಷ್ಟೇ ಇದು ಉಪ್ಪಿಟ್ಟು, ಅವ್ರಂತೂ ತಿನ್ನಲ್ಲ ಅಂತೇಳಿ. ಸೊ ನಮ್ಮಿಬ್ಬರಿಗೆ ಮಾಡಕತ್ತೀನಿ. ನಾವು ಈಗ ತಿಂದು ಮಲ್ಕೋತೀವಿ. ಇವತ್ತು ಕೆಲಸ ಮಾಡಿದ್ರೆ ಟಯರ್ಡ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಕುಂತೆ ಸುಸ್ತಾದಂಗೆ ಆಗಿಬಿಟ್ಟೈತಿ, ಅಷ್ಟು ಟಯರ್ಡ್ ಆಗಿಬಿಟ್ಟದ ನೋಡ್ರಿ. ಸೊ ಪಟ ನಾವು ನಾಷ್ಟ ಮಾಡಿ ಮಲ್ಕೋಬೇಕು. ಅದಕ್ಕೆ ಒಗ್ಗರಣೆ ಹಾಕೀನಿ. ಇಷ್ಟೊದಾಗ ಆಕಿನ ಜೊತೆ ಆಟಾಡ್ಬೇಕು ಕುಂತಿದ್ದೆ, ಇಲ್ಲಾಂದ್ರೆ ಅವಾಗೆ ಮಾಡಿ ಮುಗಿಸ್ಬಿಡ್ತಿದ್ದೆ ರೀ. ಈಗ ಆಕಿನ ಜೊತೆ ಆಟಾಡ್ಬೇಕು ಅಂತೂ ಟೈಮ್ ವೇಸ್ಟ್ ಆಯಿತು. ಈಗ ಮಾಡಕತ್ತೀನಿ. ಆಕಿನೂ ಅದೊಂದು ಗೇಮ್ ತೊಗೊಂಬಂದಿದ್ದೆ ABCD ಒಂದು, ಸೊ ಅದನ್ನು ಆಟ ಆಡ್ಬೇಕು ಅಂತಾಳೆ. ಈಗ ಉಪ್ಪಿಟ್ಟು ರೆಡಿ ಆದಮೇಲೆ ಆಕೆಗೂ ತಿನ್ನಿಸ್ತೀನಿ, ಆಕೆಗೆ ತಿನ್ನಿಸಿ ನಾನು ತಿನ್ನಬೇಕು. ಬರ್ರಿ, ಉಪ್ಪಿಟ್ಟು ರೆಡಿ ಆದಮೇಲೆ ನಿಮ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡ್ರಿ, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಸ್ವಲ್ಪ ಮೆತ್ತಗೆ ಮಾಡೀನಿ, ಯಾಕಂತಂದ್ರೆ ದಕ್ಷಾಗ ಈ ಥರ ಮೆತ್ತಗೆ ಮಾಡಿದ್ರೆ ಇಷ್ಟ ಆಗ್ತೈತಿ. ಸೊ ಹಂಗಾಗಿ ನಮಗೂ ನನಗೆ ಇಷ್ಟ ಆಗ್ತದೆ ನೋಡ್ರಿ. ಅಪ್ಪಗ ಯಾಕೆ ಎಬ್ಬಿಸ್ಲಿ? ಅಪ್ಪ ಮಕ್ಕೊಂಡಾರ, ಮಮ್ಮ ಉಣಲ್ಲತ್ತವ್ರು ಮಲ್ಕೊಂಡಾರ. ಉಣ್ಬಾ ನೀನು, ಬಾ ನಾ ಇದಾಗೆ ತಿನ್ನಿಸ್ತೀನಿ, ಬಾ ಬೇಡ ಬಾ ಇದಾಗೆ ತಿನ್ನಿಸ್ತೀನಿ ಬಾ. ಅಮ್ಮ ಬಿಸಿ ಐತಿ,
ನೋಡಿರಿ ಈ ಥರ ಮೆತ್ತಗೆ ಉಪ್ಪಿಟ್ಟು ಮಾಡೀನಿ. ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಗಟ್ಟಿ ಆಗಿಬಿಡ್ತೈತಿ. ಈ ಬಿಸಿ ಬಿಸಿದೈತಲ್ಲ ಸ್ವಲ್ಪ ಮೆತ್ತಗೆ ಅನ್ಸಕತ್ತೈತಿ. ಹಿಂಗೆ ಇದ್ರೆ ಚಂದ ನೋಡಿರಿ, ಟೇಸ್ಟ್ ಅನ್ನಿಸ್ತೈತಿ. ಸಣ್ಣ ರವ್ದು ಉಪ್ಪಿಟ್ಟು ಎಲ್ಲ ಇದೇ ಥರ ಮೆತ್ತಗಿದ್ರೆ ಇಷ್ಟ ಆಗ್ತದೆ. ಸೊ ಬರ್ರಿ ನಾಷ್ಟ ಮಾಡೋಣ ಅಂತ ಈಗೀಗ ತಿನ್ನಿಸ್ತೀನಿ, ನಾನು ತಿಂತೀನಿ. ಫ್ರೆಂಡ್ಸ್ ನೋಡಿರಿ ಈಗ ಏನಪ್ಪ ಉಪ್ಪಿಟ್ಟು ಮಾಡಿದ್ವಲ್ಲ ತಿಂದ್ವಿ, ನಾನು ದಕ್ಷ ಇಬ್ಬರು ತಿಂದ್ವಿ. ಶೆಕ್ಕಿ ನೋಡ್ರಿ, ಹಾಗಾಗಿ ನಾನು ಬೆಡ್ ಮೇಲೆ ಮಲ್ಕೊಳಕ್ಕೆ ಕೆಳಗೆ ಮಲ್ಕೊಕತ್ಬಿಟ್ಟೀನಿ. ಆಲ್ರೆಡಿ ನಾನು ಮಲ್ಕೊಂಡಿದ್ದೆ, ವಿಡಿಯೋ ಎಂಡ್ ಮಾಡೋದೇ ನೆನಪಾಗಿದ್ದಿಲ್ಲ. ಮತ್ತು ವಿಡಿಯೋ ಎಂಡ್ ಮಾಡಿದ್ರೈತೇಳಿ ಈಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ವಿಡಿಯೋನ. ಸೊ ನೋಡಿದ್ರಲ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತೇಳಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿತ್ತು. ಸೊ ಸಿಂಪಲಾಗಿರೋಂಥ ಲಾಗ್ ಇವತ್ತು, ಭಾಳ ಲೆಂತಿಯಾಗಿಲ್ಲ. ಸಿಂಪಲಾಗಿ ಸ್ವಲ್ಪನೇ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ. ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋದಂತ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಎಲ್ರಿಗೂ ಕೂಡ ನಮಸ್ಕಾರ, ಗುಡ್ ನೈಟ್. ದಕ್ಷ ಗುಡ್ ನೈಟ್ ಹೇಳು. ಗುಡ್ ನೈಟ್. ಇಲ್ಲೋಡು, ಗುಡ್ ನೈಟ್, ಗುಡ್ ನೈಟ್. ಬಾಯ್. ಬಾಯ್. ನೋಡ್ರಿ ಸರ್ವೇಸ್ ಆಡಾಕತ್ತಾಳ. ಇದೊಂದು ಗೇಮ್ ಹುಚ್ಚಿಡ್ದು ಬಿಟ್ಟದ ಇವತ್ತಕ್ಕಿಗೆ. ಅದನ್ನು ಗೇಮ್ ಆಡಕತ್ತಿಬಿಟ್ಟಾಳ. ಮೊನ್ನೆ ಊರಿಗೆ ಹೋಗೋ ಟೈಮಿಗೆ ಆಕಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಾಳ ಅದು. ಸೊ ಹಂಗಾಗಿ ಆಕೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಸ್ವಲ್ಪ ಹೊತ್ತು ಗೇಮ್ ಆಡ್ತಿದ್ದಾಳೆ. ಪ್ರತಿ ಸಲ ಬರೀ ಆಟ ಆಡಂದ್ರೆ ಆಡೋಂಗಿಲ್ಲ, ಮೊಬೈಲ್ ನೋಡೋದು ಬಿಡೋಂಗಿಲ್ಲ. ಸೊ ಸ್ವಲ್ಪ ಆಟ ಆಡಿಸ್ತಿರ್ತೀನಿ, ಸ್ವಲ್ಪ ಹಂಗೆ ಮೊಬೈಲ್ ಕೊಡ್ತಿರ್ತೀನಿ. ಯಾಕಂದ್ರೆ ಮತ್ತು ನನಗೆ ಏನಾರ ಕೆಲಸ ಇದ್ದಾಗ ಮೊಬೈಲ್ ಕೊಟ್ಟಿರ್ತೀನಿ ರೀ. ಇಲ್ಲ ಅಂತಂದ್ರೆ ನಾನು ಆಕಿನ ಜೊತೆ ಕುಂತು ಆಟ ಆಡ್ತಿರ್ತೀನಿ. ಓಕೆ, ಇವತ್ತಿನ ಲಾಗ್ ನೋಡಿದ್ರಲ್ಲ, ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಹೊಸ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ನಮಸ್ಕಾರ ರೀ. ಮತ್ತು ಗುಡ್ ನೈಟ್.